ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಸ್ವಲ್ಪ ಗ್ಯಾಪ್ ಕೊಟ್ಟಿದ್ನಿ, ಯಾಕಂದರೆ ಅಗ್ನಿವೀರ ಕೂಡ ಏನಾಗ್ಯದಪ್ಪ ನೋಟಿಫಿಕೇಷನ್ ಆಗ್ಯದ. ಸೊ ಅದಕ್ಕೋಸ್ಕರ RPF ಕೂಡ ಎಲ್ಲರದು ಎಕ್ಸಾಮ್ ಚಲೋ ಆಗಿದೆ. ಕಮೆಂಟ್ ಕೂಡ ಚೆನ್ನಾಗಿ ಮಾಡಿದಿರಿ, ಕಾಲ್ ಮಾಡಿ ಹೇಳಿದಿರಿ ಸರ್ ಚಲೋ ಆಗ್ಯದ. ನೀವು ಕ್ಲಾಸಲ್ಲಿ ಹೇಳಿದ ಪ್ರಕಾರ ಎಲ್ಲವೂ ಅವೇ ಕ್ವಶನ್ಸ್ ಅದೇ ಥರ ನಂಬರ್ಸ್ ಅಷ್ಟು ವೇರಿಯೇಷನ್ ಆಗಿತ್ತು ಬಂದಿದ್ದು ಸರ್. ಚಲೋ ಆಗಿತ್ತು ಸರ್. ಹೋಪ್ ಅದೇ ಸರ್ ಫಿಸಿಕಲ್ ಬರುವುದು ಅಂತ ಹೇಳಿದ್ದಾರೆ ಎಲ್ಲರೂ. ಅದೇ ರೀತಿ SSSJD ಕೂಡ ನಿಮ್ಮದು ಲಿಸ್ಟ್ ಬಿದ್ದಿದ್ರು. ಇನ್ನು ಸರ್ ಫಿಸಿಕಲ್ ಯಾವಾಗ, ಮೆಡಿಕಲ್ ಯಾವಾಗ ಸರ್, ಫೈನಲ್ ಲಿಸ್ಟ್ ಯಾವಾಗ, ಇದೆಲ್ಲ ಕೇಳ್ತಾ ಇದ್ರಿ ಕ್ವಶನ್ಸು. ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿತ್ತು. ಅದೇ ರೀತಿ ಅಗ್ನಿವೀರ್ ರಿಸಲ್ಟ್ ಲಾಸ್ಟ್ ಟೈಮ್ ಆಗಿದ್ದು ಕೊಪ್ಪಳ ರ್ಯಾಲಿದು ಬೆಳಗಾವಿ ಇರೋದು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಯಾವಾಗ ಬಿಡ್ಬೋದು ರಿಲೀಸಸ್ ಏನು ನಿಮ್ಮದು ಫೈನಲ್ ಲಿಸ್ಟು ಅಂತೇಳಿ ಅಗ್ನಿವೀರ್ದು. ಓಕೆ, ಈಗ ಸರ್ ರಿಸಲ್ಟ್ ಯಾವಾಗ, ಫಿಸಿಕಲ್ ಯಾವಾಗ ಸರ್, ಫೈನಲ್ ರಿಸಲ್ಟ್. ಓಕೆ, ಆಮೇಲೆ ಮೆಡಿಕಲ್ ಯಾವಾಗ ಸರ್, ಫೈನಲ್ ಲಿಸ್ಟ್ ಏನಾಗುತ್ತೆ, ಏನು ಎತ್ತ, ನಾವು ಮುಂದಿನ ಪ್ರಿಪ್ರೇಷನ್ ಏನು ಮಾಡಬೇಕು, ಮುಂದಿನ ನೋಟಿಫಿಕೇಷನ್ ಯಾವಾಗದ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮುಂದಿನ ನೋಟಿಫಿಕೇಷನ್ದು, ಅದೇ ರೀತಿ ಯಾವಾಗ ಎಕ್ಸಾಮ್ ನಡೀತೆ, ಇನ್ನೂ ಎಷ್ಟು ಗ್ಯಾಪ್ ಅದ, ನಾ ಅಷ್ಟರೊಳಗೆ ಮತ್ತೆ ಈ ಪ್ರಿಪ್ರೇಷನ್ ಮಾಡ್ಬೋದೇನು. ಸೊ ಇವುಗಳ ಬಗ್ಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಯಾವುದೇ ಟೆನ್ಷನ್ ಬೇಡ, ಯಾಕಂದರೆ ಈ ಎಕ್ಸಾಮ್ ಆಲ್ರೆಡಿ ಮುಗಿದದ. ಮುಂದೆ ಏನು ಮಾಡಬೇಕು, ಮುಂದಿನ ಎಕ್ಸಾಮ್ ಯಾವಾಗದ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ, ಆಗಿ ಹೋಗಿದ್ದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅದೇ ರೀತಿ ಇದೇ ಇದೇ ತಿಂಗಳು ಮಾರ್ಚ್ 20ರಿಂದ ಅಗ್ನಿವೀರ್ ಕ್ಲಾಸಸ್ಸನ್ನು ಟಾಪಿಕ್ ವೈಸ್ ಈಗಾಗಲೇ ಒಂದು 2-3 ಕ್ಲಾಸಸ್ನ ಮಾಡಿದರೆ ಅದ್ರ ಮುಂದಿನ ಕಂಟಿನ್ಯೂ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀನಿ. ಇನ್ನು ಯಾರ್ಯಾರು ಅಗ್ನಿವೀರ್ ಅಪ್ಲಿಕೇಶನ್ ಹಾಕತ್ತಿರಲ್ಲ, ದಯವಿಟ್ಟು ಎಲ್ಲರೂ ಮುಂದೆ ಕುಂತು ಅಪ್ಲಿಕೇಶನ್ ಹಾಕ್ಸ್ರಿ. ಮಿಸ್ಟೇಕನ್ನು ಮಾಡಿದರೆ ನಿಮಗೆ ಪ್ರಾಬ್ಲಮ್ಮು, ಅವ್ರಿಗೆ ಶಾಪ್ದವ್ರಿಗೆ ಏನೂ ಆಗೋಲ್ಲ, ನಿಮ್ಮದೇ ಲಾಸ್ ಆಗುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಆಗಲಿ ನಿಮ್ಮದು ಏನೇ ಇದ್ರೂ ಎಲ್ಲವೂ ಡೀಟೇಲಾಗಿ ಮುಂದೆ ಕುಂತ್ಕೊಂಡು ಹಾಕಿಸ್ರಿ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಅಗ್ನಿವೀರ್ ಕ್ಲಾಸಸ್ನ ಯಾರ್ಯಾರಿಗೆ ವಿಡಿಯೋ ಶೇರ್ ಮಾಡ್ತಿರಲ್ಲ ಅವರಿಗೆಲ್ಲ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದೇ ಮಾರ್ಚ್ 20ರಿಂದ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಿರ್ತೀನಿ, ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತಿರ್ತೀನಿ. ಯಾವಾಗಾದರೂ ಒಂದು ಸಲ ವೇರಿಯೇಷನ್ ಆಗ್ಬೋದು. ಸೊ ಟಾಪಿಕ್ ವೈಸ್ ಮಾಡ್ತೀನಿ, ಯಾರೇ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. 100% ಯೂಸ್ಫುಲ್. ಯಾಕಂತಂದ್ರೆ ಈಗಾಗಲೇ SSSJD ಆಗಲಿ RPF ಆಗಲಿ ನಿಮ್ಮದು ರಿಪ್ಲೈ ನಮಗೆ ಅದೇ ರೀತಿ ಕರೆಕ್ಟಾಗಿ ಬರತ್ತವೆ, ನಮಗೆ ಯೂಸ್ ಆಗೈತೆ ಸರ್. ಅದಕ್ಕೋಸ್ಕರ ನಾನು ಮತ್ತೊಂದು ಸ್ವಲ್ಪ ಜನ ಕಾಲ್ ಮಾಡಿ ಹೇಳಿದ್ರು, ನಿನ್ನೆ ಕೂಡ ಮಾಡಿದರು. ಅದಕ್ಕೋಸ್ಕರ ನಾನು ಮಾಡ್ತೀನಿ 20ರಿಂದ ಅಂತ ಹೇಳಿದ್ದೆ. ಓಕೆ, ನೆಕ್ಸ್ಟ್ ಈಗ ಸರ್ ನಂದು 80 ಆಗೈತೆ ಸರ್, 90 ಆಗೈತೆ ರೀ, ಆಮೇಲೆ ಲಿಸ್ಟ್ನಾಗ ಬರುತ್ತಾನೆ ಅವರಿಗೆಲ್ಲ ರಿಪ್ಲೈ ಮಾಡೀನಿ. ಈಗ ಫಿಸಿಕಲ್ ಬರುತ್ತಾನೆ ಯಾವಾಗ ಸರ, ಯಾವುದು 24, 25, 39,000 ಸಮಥಿಂಗ್ ಪೋಸ್ಟ್ ಅದಾವ, ಇನ್ನೂ ಇನ್ಕ್ರೀಸ್ ಆಗಬಹುದು. ಓಕೆ, ಫಸ್ಟ್ ಬರ್ರಿ ಸರ್. ಇದ್ರದ್ದು ನಿಮ್ಮದು ಫೈನಲ್ ನಾರ್ಮಲೈಸೇಷನ್ ಆದಮೇಲೆ ಯಾವಾಗ ಬರ್ತದೆ ಸರ ಅಂದ್ರೆ ನಿಮ್ಮದು ಫಿಸಿಕಲ್ಲು ಯಾರ್ಯಾರು ಸೆಲೆಕ್ಟ್ ಆಗಿರಿ ಅವ್ರದ್ದು ಏಪ್ರಿಲ್ ಲಾಸ್ಟ್ವರೆಗೂ ಬರ್ಬೋದು. ಓಕೆ, ಏಪ್ರಿಲ್ ಲಾಸ್ಟ್ ಮಂತ್ವರೆಗೂ ಬರ್ಬೋದು. ಅದೇ ಫಿಸಿಕಲ್ ಏನೈತಲ್ಲ ನಿಮ್ಮದು ಏನಾಗುತ್ತಪ್ಪ ಅಂತಂದ್ರೆ ಮೇ 30 ಅಂತಂದ್ರೆ ಮೇ ಲಾಸ್ಟ್ ವೀಕ್ವರೆಗೂ ನಿಮ್ಮದು ಫಿಸಿಕಲ್ ಅನೌನ್ಸ್ ಆಗುತ್ತೆ, ಅಲ್ಲಿವರೆಗೂ ಬರಬಹುದು ನಿಮ್ಮದು. ಓಕೆ, ಅದೇ ರೀತಿ ಸರ್ ಮೆಡಿಕಲ್ಲು PET PST ಇದು ಯಾವಾಗ ಆಗುತ್ತೆ ಸರ, ಇದು ಏನಾಗುತ್ತೆ ಸರ, ಇದು ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಮದು ಜೂನ್ 2025ರಲ್ಲಿ ಆಗೋ ಚಾನ್ಸಸ್ ಅದ. ಯಾರ್ಯಾರು ನಿಮ್ದು ಆಗೋ ಇದನ್ನೈತಲ್ಲ ಫಿಸಿಕಲನ್ನು ನೀವು ಕಂಟಿನ್ಯೂ ಮಾಡಿರಿ, ನಾರ್ಮಲೈಸೇಷನ್ ಮಾರ್ಕ್ಸ್ ಬರ್ತಾವ, ಟೆನ್ಷನ್ ತೊಗೋಬೇಡ್ರಿ. ಮುಂದಿನ ಕಾಲ್ಫಾರ್ಮ್ ಇನ್ನೂ ಅದ, ಡೋಂಟ್ ವರಿ. ಯಾಕಂತಂದ್ರೆ ಭಾಳ ದೂರ ಇಲ್ಲ, ಅದು ಹೇಳ್ತೀನಿ ಯಾವಾಗದ. ಓಕೆ, ಡನ್, ಯಾರು ಮಿಸ್ ಮಾಡಬೇಡ್ರಿ. ಓಕೆ, ಯಾವಾಗ ಬರುತ್ತೆ ರೀ ಮೆಡಿಕಲ್ಲು, ಜೂನಲ್ಲಿ ಬರಬಹುದು. ಅದೇ ರೀತಿ ಸರ್ ಇವೆಲ್ಲ ಆಯಿತು. ಈ ಫಿಸಿಕಲ್ದು ಇದ್ರದ್ದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು ಸರ್, ಮೇ ಲಾಸ್ಟ್ ವೀಕ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ಅದ. ಓಕೆ, ಅದೇ ರೀತಿ ಸರ್ ಫೈನಲ್ ಲಿಸ್ಟು ಇದೆಲ್ಲ ಆಯ್ತು ಸರ್. ಇನ್ನು ಫೈನಲ್ ಯಾವಾಗ ಬರ್ಬೋದು ಸರ್, ಫೈನಲ್ ಆಗಸ್ಟ್ ಆರ್ ಸೆಪ್ಟೆಂಬರ್ನಲ್ಲಿ ನಿಮ್ಮದು ಫೈನಲ್ ಲಿಸ್ಟ್ ಬರೋ ಚಾನ್ಸಸ್ ಅದ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದ್ರೆ, ನೀವು ಯಾರ್ಯಾರು ಫಿಸಿಕಲ್ ಮಾಡತ್ತಾರಲ್ಲ ದಯವಿಟ್ಟು ಸ್ವಲ್ಪ ಕೇರ್ ತೊಗೊಂಡು ಮಾಡಿರಿ, ಬರೋ ಚಾನ್ಸಸ್ 100%. ಯಾಕಂದರೆ ಈ ಸಲ ಕಟ್ ಆಫ್ ಕಮ್ಮಿ ನಿಲ್ಲುತ್ತೆ.
ನೆಗ್ಲೆಕ್ಟ್ ಮಾಡಬೇಡ್ರಿ. ಬರಲಿ ಬಿಡೋಪ್ಪ ಆವಾಗ ನೋಡೋಣ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಬರಲಿ ಬಿಡಲಿ, ಯಾಕಂದ್ರೆ ಮುಂದಿನ ಸಲನೂ ನಿಮಗೆ ಯೂಸ್ ಆಗುತ್ತೆ. ಓಕೆ, ಡನ್. ಗೊತ್ತಾಯ್ತಲ್ಲ ಯಾವಾಗ ಯಾವಾಗ ಬರುತ್ತಂತೇಳಿ. ಡೀಟೇಲಾಗಿ ಬರೋ ಚಾನ್ಸಸ್ ಅದ ಈ ಮಂತ್ ಒಳಗೆ, ಇಷ್ಟರೊಳಗೆ ಆಗಬೇಕು. ಓಕೆ, ಡನ್. ಓಕೆ, ಆಮೇಲೆ ಸರ ನಂದು SSC ಈ ಸಲ ಕಮ್ಮಿ ಆಗಿದೆ ಸರ, ಇನ್ನು ನೆಕ್ಸ್ಟ್ ಇಯರ್ ಏನಾಗುತ್ತೆ ರೀ, ಅದೆಲ್ಲ ಯಾವಾಗ ಕರೀತಾರೆ, ನಾ ಇನ್ನು ಸ್ಟಡಿ ಕಂಟಿನ್ಯೂ ಮಾಡಬಹುದೇನ್ರಿ ಸರ, ಅದು ಜಾಸ್ತಿ ಜನ ಕೇಳಿದ್ರು. SSC 2025-26 ಕಾಲ್ಫಾರ್ಮ್ ಅದ. ಯಾವಾಗ ರೀ ನೋಟಿಫಿಕೇಷನ್? ನವಂಬರ್ 2025 ಆಗುತ್ತೆ. ನವಂಬರ್ 2025 ಆದ್ರೆ ಅಪ್ಲಿಕೇಶನ್ ಏನದಲ್ಲ ಯಾವಾಗ ಸ್ಟಾರ್ಟ್ ಅಂದ್ರೆ ನವಂಬರ್ 11ರಿಂದ ಡಿಸೆಂಬರ್ 15ರವರೆಗೆ ಅಪ್ಲಿಕೇಶನ್ ರನ್ ಆಗುತ್ತೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕಬಹುದು. ಯಾವುದು ಹೊಸ ನೋಟಿಫಿಕೇಷನ್ SSC JDದು. ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ ಓಕೆ, ಈ ಸಲ ಚಾನ್ಸ್ ತಪ್ಪೈತೆ, ಮುಂದಿನ ಸಲ 100% ಆಗೇ ಆಗುತ್ತೆ, ಡೋಂಟ್ ವರಿ. ಓಕೆ ಸರ್, ಇದೇ ನೋಟಿಫಿಕೇಷನ್ ಅಪ್ಲಿಕೇಶನ್ ಹಾಕಿದ್ದೀವಿ ಸರ, ಇನ್ನು ಇದ್ರ ಎಕ್ಸಾಮ್ ಯಾವಾಗ ನಡೀತೀವಿ? ಮಾರ್ಚ್ ಲಾಸ್ಟ್ ವೀಕ್ ಟು ಏಪ್ರಿಲ್ 2026 ಮಾರ್ಚ್ ಏಪ್ರಿಲ್ನಲ್ಲಿ ಈ ಎಕ್ಸಾಮ್ಗಳು ನಡೀತವೆ. ಓಕೆ, ಸೊ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿರಿ, ಯಾರು ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ಓಕೆ, ಈ ರೀತಿ ಏನಪ್ಪ ನಿಮಗೆ ಸರ್ ತಿಳಿಸ್ರಿ. ಭಾಳ ದಿನ ಮೆಸೇಜ್ ಹಾಕ್ತಿದ್ರಿ, ಕಾಲ್ ಮಾಡ್ತಿದ್ರಿ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕಾಯಿತು. ಓಕೆ, ಕಂಟಿನ್ಯೂ ಮಾಡಿರಿ. ಅದೇ ರೀತಿ ನಿಮಗೆ ಹೇಳ್ದಂಗೆ ಅಗ್ನಿವೀರ್ ಅದನ್ನೂ ಹೇಳ್ತೀನಿ. ಅಗ್ನಿವೀರು ಬೆಳಗಾವಿ ಇರೋ ಈ ಲಾಸ್ಟ್ ಟೈಮ್ ಐತಲ್ಲ, ಇದ್ರ ರಿಸಲ್ಟ ಈ ಮಂತು ಯಾವುದಿದು ಮಾರ್ಚ್, ಸರ್ ಇನ್ನೊಂದು ಸಲ ಬರೀತೀನಿ, ಮಾರ್ಚ್ ಇದೇ ಮಂತು 2025 ಮಿಸ್ ಆದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರಬಹುದು. ಓಕೆ, ಇದು ಯಾರ್ದು? ಅಗ್ನಿವೀರ್ದು ರಿಸಲ್ಟ್. ಓಕೆ, ಮಿಸ್ ಮಾಡಬೇಡ್ರಿ. ಡನ್ ಸರ್. ಮತ್ತು ನಾವು ಈ ಹೊಸದು ನೋಟಿಫಿಕೇಷನ್ ಆಗೈತಲ್ಲ ಸರ್ ಅಗ್ನಿವೀರ್ದು, ಅಲ್ಲಿ ಸ್ಟಡಿ ಮಾಡತ್ತೀವಿ ಹೆಂಗೆ ಸರ? ನಾನು ಈಗಾಗಲೇ ಹೇಳಿದ್ದು ಇದೇ ಮಾರ್ಚ್ 20ರಿಂದ ಟಾಪಿಕ್ ವೈಸ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ ಸರ್. ನನಗೆ ಎಲ್ಲಿ ಹೋಗೋಕ್ಕಾಗತ್ತಿಲ್ಲ ಸರ್, ನಮ್ಮ ಮನೆಯಲ್ಲೇ ಓದಬೇಕಾಗಿತ್ತು ಸರ್, ಪ್ರಾಬ್ಲಮ್ಸ್ ಹಿಂಗದಾವ ಹಂಗದಾವ. ಭಾಳ ಜನ ಹೇಳಿದ್ರು ಸರ್ ಮ್ಯಾಥ್ಸ್ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ, ಎಲ್ಲೇ ಕೇಳಿದ್ರು ನನಗೆ ಮ್ಯಾಥ್ಸ್ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ಸರ್, ನಿಮ್ಮ ಮೆಥಡ್ಲೆ ಇನ್ನೊಂದು ಸಲ ಕ್ಲಾಸಸ್ ಮಾಡಿರಿ ಫ್ರೀ ಇದ್ದಾಗ ಅಂತ ಹೇಳಿದರು. ಅದಕ್ಕೋಸ್ಕರ ಇದೇ ಮಾರ್ಚ್ 20ರಿಂದ ಈಗಾಗಲೇ ಒಂದು 7-8 ಕ್ಲಾಸಸ್ ಅದಾವೆ, ಪ್ರಿವಿಯಸ್ ಇಯರ್ ಕ್ವಶನ್ಸು, ಅದು ಮಾಡೆಲ್ ಕ್ವಶನ್ ಪೇಪರ್ಸು, ಅದೇ ಕಂಟಿನ್ಯೂ ಮಾಡ್ತೀನಿ. ಟಾಪಿಕ್ ವೈಸ್ ಮುಗಿಸ್ಕೊಂಡು ಒಂದು 5 ಮಾಡೆಲ್ ಕ್ವಶನ್ ಪೇಪರ್ ಅದಾವೆ. ಅದೇ ರೀತಿ 2023-24, ಅದೇ ರೀತಿ 2021 ಈ ಇಯರಲ್ಲಿ ನಡೆದಂತಹ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀನಿ. ಡೋಂಟ್ ವರಿ, 100% ನಿಮಗಂತೂ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ 20 ಮಾರ್ಕ್ಸಿಗೆ 18+ ತೊಗೊಳ್ಳೋ ಹಂಗೆ ನಿಮಗೆ ಹೇಳ್ತೇನೆ. ಡೋಂಟ್ ವರಿ. ಓಕೆ, ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.